ಮತ್ತೆ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಬಿ ನಾಗೇಂದ್ರ ಅವರಿಗೆ ಬಿಗ್ ಶಾಕ್ ಆಗಿದೆ. ನಾಗೇಂದ್ರ ವಿರುದ್ಧ ಕೆಲ ಶಾಸಕರು ಸುರ್ಜೇವಾಲಾ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ನಾಗೇಂದ್ರ ಅವರಿಂದ ನಮ್ಮ ಮೇಲೆ ಇಡಿ ರೈಡ್ ಆಗಿದೆ ಅಂತ ದೂರು ಕೊಟ್ಟಿದ್ದಾರೆ. ಇದರ ನಡುವೆ ದಾಖಲೆ ಸಮೇತ ಸುರ್ಜೇವಾಲಾ ಅವ್ರನ್ನ ನಾಗೇಂದ್ರ ಅವರು ಭೇಟಿಯಾಗಿದ್ದಾರೆ. ವಾಲ್ಮೀಕಿ ಹಗರಣ ಶಾಸಕರ ಆರೋಪ ಸಂಬಂಧ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಬಿ ನಾಗೇಂದ್ರ ಅವರು. ಹಗರಣದಲ್ಲಿ ತಮ್ಮ ಪಾತ್ರ ಇಲ್ಲ ಅಂತ ಸುರ್ಜೇವಾಲಾ ಅವರಿಗೆ ಸಮಜಾಯಿಷಿ ಕೊಡೋಕೆ ಮುಂದಾದ್ರಂತೆ. ರಾಜಕೀಯ ದ್ವೇಷದಿಂದ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಷ್ಟೇ. ನಿಗಮದಲ್ಲಿನ ಹಣ ಅಕ್ರಮ ವರ್ಗಾವಣೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸಂಪುಟಕ್ಕೆ ನನ್ನ ಸೇರಿಸಿಕೊಳ್ಳೋಕೆ ಸಿಎಂ ಸಿದ್ದರಾಮಯ್ಯ ಅವರು ಒಪ್ಪಿದ್ದಾರೆ, ಆದ್ರೆ ಹೈಕಮಾಂಡ್ ಅನುಮತಿ ಬೇಕು ಅಷ್ಟೇ ಅಂತ ದುಂಬಾಲು ಬಿದ್ದಿದ್ದಾರಂತೆ ನಾಗೇಂದ್ರ ಅವರು. ನಾಗೇಂದ್ರ ಅವರ ವಿರುದ್ಧ ಬಳ್ಳಾರಿ ವಿಜಯನಗರ ಶಾಸಕರಿಂದಲೂ ಕೂಡ ದೂರು ಹೋಗಿದೆ. ಹಾಗೆ ನೋಡಿದ್ರೆ ಆ ಭಾಗದ MP ಅವ್ರ ಮನೆ ಮೇಲೂ ಕೂಡ ಇಡಿ ರೈಡ್ ಆಗಿತ್ತು. ಇದೇ ವಿಚಾರಕ್ಕೆ ಏನಂತ ದೂರು ಕೇಳಿ ಬಂದಿತ್ತು. ಈ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಏನು ಹಣ ಹೊಡೆದಿದ್ರು, ಲೂಟಿ ಹೊಡೆದಿದ್ರು, ಅದನ್ನ ಜನರಿಗೆ ಕೊಟ್ಟು ಆಮಿಷವನ್ನ ಒಡ್ಡಿ ಓಟ್ ಹಾಕಿಸ್ಕೊಂಡಿದ್ದಾರೆ ಅಂತ ಕೆಲವ್ರ ಮೇಲೆ ಇಡಿ ರೈಡ್ ಆಗಿತ್ತು. ಇದೆಲ್ಲವನ್ನ ಕೆಲ ಶಾಸಕರು ಒಂದು ದೂರನ್ನ ಕೊಟ್ಟಿದ್ದಾರಂತೆ. ಈ ಬೆನ್ನಲ್ಲೇ ನಾಗೇಂದ್ರ ಅವರಿಗೆ ಒಂದ್ ರೀತಿ ಹಿನ್ನಡೆ ಇದು. ಶಾಸಕ ಸ್ಥಾನದಿಂದ ಕೆಳಗೆ ಇಳಿಸಿದ್ರು ಅವ್ರನ್ನ, ಸಚಿವ ಸ್ಥಾನದಿಂದ. ಬಿಕಾಸ್ ಈ ಹಗರಣದ ಆರೋಪ ಕೇಳಿ ಬಂದಾಗ ಕ್ಲೀನ್ ಚಿಟ್ ಸಿಕ್ಕಿದ್ರೆ ಮತ್ತೆ ವಾಪಸ್ ತಗೊಳ್ಳೋಣ ಅನ್ನೋ ಹಿನ್ನೆಲೆಯಲ್ಲಿ. ಬಟ್ ಈಗ ಬಿ ನಾಗೇಂದ್ರ ಅವ್ರು ಏನು ಹೇಳ್ತಾ ಇರೋದು, ಇದೆಲ್ಲ ನನ್ನ ವಿರುದ್ಧ ಮಾಡ್ತಾರೋ ಷಡ್ಯಂತ್ರ ಅಷ್ಟೇ, ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸಿದ್ದರಾಮಯ್ಯ ಅವರಿಗೆ ಬಹಳ ಒಪ್ಪಿಗೆ ಇದೆ ನನ್ನನ್ನು ವಾಪಸ್ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋಕ್ಕೆ. ಪ್ಲೀಸ್ ಸರ್, ಹೈಕಮಾಂಡ್ ಒಂದು ಒಪ್ಪಿಗೆ ಕೊಡಬೇಕು ನೋಡಿ, ಹಿಂಗಿದೆ, ನಾನು ಕ್ಲೀನ್ ಹ್ಯಾಂಡ್ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಹೋಗಿದ್ದಾರೆ. ಅಂದರೆ ಒಂದು ಸಮಜಾಯಿಷಿಯನ್ನು ಕೊಡೋಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಬಳಿ ಹೋಗಿದಾರಂತೆ. ಸೊ ನಿರ್ಧಾರ ಅಲ್ಟಿಮೇಟ್ ಆಗಿ ಏನ್ ತಗೊಳುತ್ತೆ. ಇದಿನ್ನೂ ಕೂಡ ಕೇಸ್ ನಡೀತಾ ಇದೆ. ವಾಲ್ಮೀಕಿ ನಿಗಮದ ಹಗರಣ, ನೂರಾರು ಕೋಟಿ ಯಾರ್ಯಾರ್ದೋ ಅಕೌಂಟಿಗೆ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿತ್ತು. ಈಗ ಬಡಬಗ್ರಿಗೆ ಸಿಗ್ಬೇಕಾಗಿರುವಂತಹ ಸಮುದಾಯದ ನಿಗಮ ಏನಿತ್ತು, ಆ ಸಮುದಾಯದ ಉದ್ಧಾರಕ್ಕೋಸ್ಕರ ಇದ್ದಂತಹ ಹಣವನ್ನ ಬೇಕಾಬಿಟ್ಟಿ ನೀರು ಪೋಲ್ ಮಾಡ್ದಂಗೆ ಮಾಡಿಬಿಟ್ಟಿದ್ದಾರೆ. ಇವ್ರ ಹಿತಾಸಕ್ತಿಗೆ ಬಳಸ್ಕೊಂಡಿದ್ದಾರೆ, MP ಎಲೆಕ್ಷನ್ಗೆ ಬಳಸ್ಕೊಂಡಿದ್ದಾರೆ. ಹೀಗೆ 10 ಆರೋಪಗಳು ಕೇಳಿ ಬಂದಿತ್ತು. ಈ ಆರೋಪ ಎಲ್ಲ ಸುಳ್ಳು, ನಾನು ಅದರಿಂದ ಬಹಳ ದೂರ ಇದ್ದೀನಿ, ನಾನು ಕ್ಲೀನ್ ಹ್ಯಾಂಡ್ ಇದ್ದೀನಿ, ದಯವಿಟ್ಟು ನನ್ನನ್ನು ಸಚಿವ ಸಂಪುಟಕ್ಕೆ ಮತ್ತೆ ಒಳಗೆ ಸೇರಿಸ್ಕೊಳ್ಳಿ ಅಂತ ಮನವಿ ಮಾಡ್ಕೊಂಡಿದ್ದಾರಂತೆ.